ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೇಕ್ರಿಗಳಲ್ಲಿ ಸಿಗುವಂಥ ದುಬಾರಿ ಬೆಲೆಯ ಸ್ವೀಟನ್ನು ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸ್ತೀನಿ. ನೀವು ಕೇಳಿರ್ಬೋದು, ಇದು ಒಂದು ಪೀಸ್ಗೆ ಇದು 40ರಿಂದ 50 ರೂಪಾಯಿ ಇರ್ತತಿ. ಸೊ ನಾನು ಇವತ್ತು ನಿಮ್ಗೆ ಅದೇ 50 ರೂಪಾಯಲ್ಲಿ ಮನೆ ಮಂದಿ ಎಲ್ಲ ತಿನ್ನುವಷ್ಟು ಸ್ವೀಟ್ನ ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ಇವತ್ತು ತೋರಿಸ್ಕೊಡ್ತೀನಿ. ಅದು ಯಾವುದು ಏನು ವೇಸ್ಟ್ ಮಾಡದೇ ಇರೋ ರೀತಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಈಗ ನಾನು ನಿಮ್ಗೆ ಏನೆಲ್ಲ ಪದಾರ್ಥ ಬೇಕಂತ ಹೇಳ್ತಾನೆ. ನಾನಿಲ್ಲಿ 5ರಿಂದ 6 ಬ್ರೆಡ್ನ ಯೂಸ್ ಮಾಡ್ಕೊತೀನಿ. ಆಮೇಲೆ ಅದು ಹಾಲಿನ ಪುಡಿ, ಆಮೇಲೆ ಇದು ಕಾಸು ಆರಿಸಿದಂಥ ಹಾಲು ತೊಗೊಂಡನಿ, ಮತ್ತು ಮಿಕ್ಸರ್ಗೆ ಹಾಕಿ ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡನಿ. ಇದು ಹಾಲಿನ ಕೆನೆ. ನಾವು ಹಾಲು ಕಾಸುವಾಗ ಏನು ಮೇಲ್ಗಡೆ ಬಂದಿರುತ್ತಲ್ಲ ಕೆನೆ, ಅದನ್ನು ನಾನು ಒಂದು 2 ಸ್ಪೂನ್ ಅಷ್ಟು ಈ ರೀತಿ ತೆಗೆದಿಟ್ಕೊಂಡನಿ. ಆಮೇಲೆ ಇದು ಬಂದ್ಬಿಟ್ಟು ಸಕ್ಕರೆ ತೊಗೊಂಡನಿ. ಆಮೇಲೆ ಇದು ಕಸ್ಟರ್ಡ್ ಪೌಡರು, ಇದು ಏಲಕ್ಕಿ ಪುಡಿ, ಆಮೇಲೆ ಬಾದಾಮಿ ಮತ್ತು ಗೋಡಂಬಿನ ನಾನು ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡನಿ. ಇಷ್ಟೇ ಪದಾರ್ಥ ಬೇಕಾಗಿರೋದು. ಮೊದಲಿಗೆ ನಾನು ಒಂದು ಪಾತ್ರೆಗೆ ಇವಾಗ ನಾನು ಅವಾಗಲೇನು ಒಂದು ಗ್ಲಾಸ್ ಹಾಲು ತೊಗೊಂಡಿದ್ನಲ್ಲ, ಆ ಗ್ಲಾಸ್ ಹಾಲನ್ನ ಇವಾಗ ಇದಕ್ಕೆ ಹಾಕೋತಾನೆ ನೋಡ್ರಿ. ಇದಕ್ಕೆ ಇವಾಗ ನಾವು ಇದನ್ನ ಕುದಿಯೋದಕ್ಕೆ ಇಡೋಣಂತ. ಇವಾಗಿದು ಚಂದಾಗ ಒಂದು ಕುದಿ ಬರೋವರೆಗೂ ಇದನ್ನ ನಾವು ಕುದಿಯೋದಕ್ಕೆ ಬಿಡ್ಬೇಕಾಕತಿ. ಇದು ಸ್ವಲ್ಪ ಕುದೀಲಿ. ಅಷ್ಟರೊಳಗೆ ನಾವು ಹಾಲಿಗೆ ಹಾಕೋದಕ್ಕೆ ಒಂದು ಪದಾರ್ಥನ ರೆಡಿ ಮಾಡ್ಕೊಳ್ಳೋಣಂತ. ಇವಾಗ ನಾನು ಈ ಒಂದು ಬೌಲ್ಗೆ ಒಂದು 2 ಸ್ಪೂನ್ ಅಷ್ಟು ನಾನಿಲ್ಲಿ ಕಸ್ಟರ್ಡ್ ಪೌಡರ್ನ ಹಾಕೊತಾನೆ ನೋಡ್ರಿ. ಇದಕ್ಕೆ ನಾನು ಇವಾಗ ಕಾಸು ಆರಿಸಿದಂಥ ಹಾಲನ್ನ ಇದಕ್ಕೆ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದನ್ನ ಚಂದಾಗ ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಆದ್ರೆ ಸಾಕು, ಯಾವುದೇ ರೀತಿ ಗಂಟಿರಬಾರ್ದು. ಆಗ ನೀವು ನೋಡ್ತಿರ್ಬೋದು ಹಾಲು ಚೆನ್ನಾಗಿ ಕುದಿತಾ ಇದೆ. ಈ ಟೈಮಲ್ಲಿ ಇವಾಗ ನಾವು ರೆಡಿ ಮಾಡಿರೋ ಕಸ್ಟರ್ಡ್ ಪೌಡರಿನ ಹಾಲನ್ನ ನಾವು ಇದಕ್ಕೆ ಹಾಕ್ಕೊಳಕತ್ತೀನಿ. ನಾನು ಒಂದು ಸ್ಪೂನ್ ಸಹಾಯದಿಂದ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ನಮ್ಗೆ ಯಾವುದೇ ರೀತಿ ಗಂಟಾಗ್ಲಿ ಏನು ಇರಾಕ್ ಹೋಗ್ಬಾರ್ದು, ಆ ರೀತಿ ಮಿಕ್ಸ್ ಮಾಡ್ಕೊರಿ. ಇವಾಗ ನಾನು ಇದಕ್ಕನ ಒಂದು 2 ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ಕೊಳಕತ್ತೀನಿ. ಹಾಕ್ಕೊಂಡು ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ರಿ. ಆಮೇಲೆ ಇದಕ್ಕೆ ಏಲಕ್ಕಿ ಪುಡಿನ ಹಾಕ್ಕೊಳ್ಳೋಣಂತ. ಇದನ್ನು ಅಷ್ಟೇ ಚಂದಾಗ ಒಂದ್ಸಲ ಮಿಕ್ಸ್ ಮಾಡ್ಕೊರಿ. ಇವಾಗಿದು ರೆಡಿ ಆಗೈತಿ. ಇಷ್ಟ ಆದ್ರೆ ನಮ್ಗೆ ಸಾಕು. ಸ್ಟವ್ನ ಆಫ್ ಮಾಡ್ತಾನೆ. ಆಫ್ ಮಾಡಿ ಇದು ಯಾವ ರೀತಿ ಗಟ್ಟಿ ಇರ್ಬೇಕಂತ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಸ್ಪೂನ್ನ ಹಿಂಭಾಗದೊಳಗೆ ನೀವು ಈ ಥರ ಒಂದು ಲೈನ್ ಹಾಕಿದ್ರೆ ನೀಟಾಗಿ ಕಾಣಬೇಕು. ಈ ಥರ ಆದ್ರೆ ಬ್ಯಾಟರ್ ಕರೆಕ್ಟ್ ಐತೆ ಅಂತ ಅರ್ಥ. ನೆಕ್ಸ್ಟ್ ಇವಾಗ ನಾನು ಈ ಬ್ರೆಡ್ನ ಒಂದು ಡಬ್ಬದ ಮುಚ್ಚಳದಿಂದ ಈ ರೀತಿ ಪ್ರೆಸ್ ಮಾಡಿ ತೆಗಿತೇನೆ ನೋಡ್ರಿ. ಅಂದ್ರೆ ನಮ್ಗೆ ಸರ್ಕಲ್ ಶೇಪ್ ಒಳಗೆ ಬೇಕಿದು. ಯಾಕಂದ್ರೆ ನಾವು ಬ್ರೆಡ್ ರಸ್ಮಲಾಯಿ ಮಾಡ್ತಿರೋದ್ರಿಂದ ಇದು ಸರ್ಕಲ್ ಶೇಪಲ್ಲೇ ಇರಲಿ. ಇದೇ ರೀತಿ ಎಲ್ಲಾನು ಮಾಡಿಟ್ಕೊಂತಾನೆ ನೋಡ್ರಿ. ಈಗ ಸೊ ಇವಾಗ ಇಷ್ಟು ನಾನು ಮಾಡಿಟ್ಕೊಂಡನಿ. ಆಮೇಲೆ ಇದೇನು ಕಟ್ ಮಾಡಿದ್ನಲ್ಲ, ಇದರಿಂದ ನಾನು ನೆಕ್ಸ್ಟ್ ನಿಮ್ಗೆ ಏನು ಮಾಡ್ಬೇಕಂತ ಲಾಸ್ಟಿಗೆ ತೋರಿಸ್ತಾನೆ. ನೆಕ್ಸ್ಟ್ ಇನ್ಸ್ಟಂಟ್ ಆಗಿ ರಬಡಿ ಮಾಡ್ಕೊಳ್ಳೋಣಂತ. ಈ ರಬಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲೇ ಒಂದು ಕಪ್ಪಿಗೆ 2 ಸ್ಪೂನ್ ಅಷ್ಟು ಹಾಲಿನ ಪುಡಿ ಮತ್ತು 1 ಸ್ಪೂನ್ ಅಷ್ಟು ಇಲ್ಲಿ ಸಕ್ಕರೆ ಪುಡಿನೇನು ತಗೊಂಡಿದ್ವಲ್ಲ ನಾವು, ಅದನ್ನ ಹಾಕೊಳಕತ್ತಾನಿ. ಮತ್ತು ಅವಾಗಲೇ ನಾನು ತೋರಿಸಿದ್ನಲ್ಲ ಹಾಲಿನ ಕೆನೆ, ಅದನ್ನ ನಾನು ಯೂಸ್ ಮಾಡ್ಕೊಂಡನಿ. ನಿಮ್ಗೆ ಹಾಲಿನ ಕೆನೆ ಇಷ್ಟ ಇಲ್ಲ ಅಂತಂದ್ರೆ ನೀವು ನಿಮ್ಮ ಮನೆಯಲ್ಲಿ ಫ್ರೆಶ್ ಕ್ರೀಮ್ ಇದ್ರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊತಾನೆ ನೋಡ್ರಿ. ಜಾಸ್ತಿ ತೆಳುವಾಗಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಸ್ವಲ್ಪ ಗಟ್ಟಿನೇ ಇರಲಿ. ಯಾಕಂದ್ರೆ ನಾವು ಇದನ್ನ ಬ್ರೆಡ್ ಮಧ್ಯೆ ಇಡೋದ್ರಿಂದ ಇದು ಸ್ವಲ್ಪ ಈ ರೀತಿ ತಿಕ್ಕಾಗೆ ಇರಬೇಕು. ಆದ್ರಿಂದ ಹಾಲನ್ನ ಕಡಿಮೆ ಹಾಕೊಂಡು ಮಿಕ್ಸ್ ಮಾಡ್ಕೊರಿ. ಈ ರಬಡಿನ ನಾವೇನು ಕಟ್ ಮಾಡಿದ್ವಲ್ಲ ಬ್ರೆಡ್, ಅದ್ರ ಮಧ್ಯದಲ್ಲಿ ಈ ರೀತಿ ಸ್ಪೂನ್ಲೆ ಹಾಕಿ ಸ್ಪ್ರೆಡ್ ಮಾಡ್ಕೊರಿ. ಈ ರೀತಿ ಎಲ್ಲ ಕಡೆ ಹಾಕಿದ ಮೇಲೆ ನಾನಿವಾಗ ಕಟ್ ಮಾಡಿರುವಂಥ ಡ್ರೈ ಫ್ರೂಟ್ಸ್ನ ಇದ್ರ ಮೇಲ್ಗಡೆ ಹಾಕ್ಕೊಂಡು ಇನ್ನೊಂದು ಪೀಸ್ನ ಇದ್ರ ಮೇಲಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊತಾನೆ. ಇಲ್ಲೇ ಪ್ಲೇಟಿಗೆ ಇದನ್ನ ಎತ್ತಿಡ್ತಾ ಇದ್ದೀನಿ. ಇದೇ ರೀತಿ ನಾವು ಎಲ್ಲ ಬ್ರೆಡ್ ಸ್ಲೈಸ್ನು ಸೇಮ್ ಇದೇ ರೀತಿ ಮಾಡ್ಕೋಬೇಕಾಕತಿ. ಮಧ್ಯದಲ್ಲಿ ಈ ರೀತಿ ಹಾಕಿ ಡ್ರೈ ಫ್ರೂಟ್ಸ್ ಹಾಕೋ ಕ್ರೀಮಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರ್ತತಿ. ಸೊ ಟ್ರೈ ಮಾಡ್ರಿ. ಆಮೇಲೆ ನೀವು ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಆಮೇಲೆ ವಿಡಿಯೋ ಏನಾದರೂ ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸೇಮ್ ಇದೇ ರೀತಿ ನಾನು ಎಲ್ಲ ಇನ್ನು ಉಳಿದಂತ ಬ್ರೆಡ್ ಸ್ಲೈಸ್ನು ಇದೇ ರೀತಿ ಮಾಡಿ ಈ ರೀತಿ ಎತ್ತಿಟ್ಕೊಂಡನ್ ನೋಡ್ರಿ. ಈ ರೀತಿ ರೆಡಿ ಮಾಡಿರೋ ಬ್ರೆಡ್ ಪೀಸ್ನ ನಾನು ಇವಾಗ ಈ ಥರ ಒಂದು ಪ್ಲೇಟಲ್ಲಿ ಈ ರೀತಿ ಜೋಡಿಸ್ಕೊತಾನೆ. ಜೋಡಿಸ್ಕೊಂಡು ನಾವು ಮೊದಲೇ ಏನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈಗ ಇದ್ರ ಮೇಲ್ಗಡೆ ಹಾಕ್ಕೊಳ್ಳೋಣಂತ.
ನೀಟಾಗಿ ಎಲ್ಲ ಕಡೆ ಕವರ್ ಆಗೋ ಥರ ಈ ರೀತಿ ಹಾಕಿ ಇದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಉದುರಿಸ್ರಿ. ಆಮೇಲೆ ನಾನಿಲ್ಲಿ ರೋಸ್ ಪೆಟಲ್ಸ್ನ ಯೂಸ್ ಮಾಡ್ಕೊಂಡನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಯೂಸ್ ಮಾಡ್ಕೊರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ರಿ. ಈ ರೀತಿ ನಾನು ಎಲ್ಲ ಕಡೆ ಪೆಟಲ್ಸ್ನ ಹಾಕ್ಕೊಳಕತ್ತನಿ. ಸೊ ಇಷ್ಟಾದ್ರೆ ನಮ್ದು ಸ್ವೀಟ್ ರೆಡಿ ಆಯ್ತು. ಆಗ ಇದನ್ನ ನಾನು 1 hour ಆದ್ರೂ ಅಟ್ಲೀಸ್ಟ್ ಇದನ್ನ ರೆಸ್ಟ್ ಮಾಡಕ್ ಬಿಡ್ತೀನಿ. ತಿನ್ನೋದಕ್ಕಿಂತ ಫ್ರಿಜ್ ಅಲ್ಲಿ ಇಟ್ಟು ತಿನ್ನೋದ್ರಿಂದ ಇನ್ನ ಟೇಸ್ಟ್ ಡಬಲ್ ಆಕತಿ. ಇವಾಗ ನೆಕ್ಸ್ಟ್ ನಾನು ಅದೇನು ನಾವು ಅವಾಗ್ಲೇ ಕಟ್ ಮಾಡಿ ಉಳ್ದಿತ್ತಲ್ಲ ಬ್ರೆಡ್ ಪೀಸ್, ಅದನ್ನ ನಾನು ಈ ರೀತಿ ಉದ್ದುದ್ಕ ಕಟ್ ಮಾಡ್ಕೊಳಕತ್ತೇನೆ. ಈಗ ಈ ರೀತಿ ನಾನು ಇಷ್ಟು ಬ್ರೆಡ್ ಸ್ಲೈಸ್ನ ಕಟ್ ಮಾಡಿ ಇಟ್ಕೊಂಡನಿ. ಇದಕ್ಕೆ ನೆಕ್ಸ್ಟ್ ಏನೇನು ಬೇಕು ಪದಾರ್ಥ ಅಂತ ನಾನಿಲ್ಲೇ ತೋರಿಸ್ತಾನೆ. ನಾನಿಲ್ಲೆಲ್ಲಾನು ಹೆಚ್ಚಿಟ್ಕೊಂಡನಿ. ಒಂದು 2 ಬೆಳ್ಳುಳ್ಳಿ ಹೆಸರನ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡನಿ, ಮತ್ತು ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಂಡನಿ. ಆಮೇಲೆ ಖಾರಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿನ ಈ ರೀತಿ ಉದ್ದದಕ್ಕೆ ಕಟ್ ಮಾಡಿ, ಒಂದು ಟೊಮೆಟೊನ ಕಟ್ ಮಾಡ್ಕೊಂಡನಿ. ನೆಕ್ಸ್ಟ್ ಇವಾಗ ಒಂದು ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡನಿ. ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಹೆಚ್ಕೊಂಡಿದ್ನಲ್ಲ ಅದನ್ನ ಹಾಕೊಳಕತ್ತಾನ ನೋಡ್ರಿ ಇದಕ್ಕೆ. ಆಮೇಲೆ ಖಾರಕ್ಕೆ ನಾನು 2 ಹಸಿಮೆಣಸಿನ್ಕಾಯಿನ ಹಾಕೊಂಡನಿಲ್ಲೇ. ಆಮೇಲೆ ಇದನ್ನ ಚಂದಾಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನ ಚಂದಾಗ ಒಂದ್ಸಲ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಇವಾಗ ನೋಡ್ತಿರ್ಬೋದು ನೀವು, ಈರುಳ್ಳಿ ಚಂದಾಗ ಬೆಂದತಿ. ಸೊ ಇದೇ ಟೈಮಲ್ಲಿ ನಾನು ಇವಾಗ ಟೊಮೆಟೊನು ಹಾಕ್ಕೊಂಡು ಇದು ಸಾಫ್ಟ್ ಆಗೋವರೆಗೂ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಕತಿ. ಆದ್ರಿಂದ ನಾನು ಈ ಟೈಮಲ್ಲಿ ಇದಕ್ಕೆ ಉಪ್ಪು ಹಾಕೊಂಡನಿ. ಆಮೇಲೆ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊರಿ. ಈ ರೀತಿ ಟೊಮ್ಯಾಟೊ ಸಾಫ್ಟ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಚಂದಾಗ ಕುದಿಸ್ಕೊರಿ. ಟೊಮ್ಯಾಟೊ ಸಾಫ್ಟ್ ಆದ್ಮೇಲೆ ನಾನು ಇದಕ್ಕೆ 1/4 ಸ್ಪೂನ್ ಅಷ್ಟು ಗರಂ ಮಸಾಲೆ ಪುಡಿನ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಅದು ಮಸಾಲೆ ಹಿಡಿಯೋವರೆಗೂ ಚಂದಾಗ ಮಿಕ್ಸ್ ಮಾಡ್ಕೊಂಡು, ಇವಾಗ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಬ್ರೆಡ್ನ, ಅದನ್ನ ಇವಾಗ ಇದಕ್ಕೆ ಹಾಕ್ಕೊಳಕತ್ತಾನ ನೋಡ್ರಿ. ಹಾಕ್ಕೊಂಡು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ರಿ. ಏನು ಫ್ರೈ ಎಲ್ಲ ಏನು ಮಾಡೋದು ಬೇಕಾಗಿಲ್ಲ, ನಾವು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ಇವಾಗ ರೆಡಿ ಆಯ್ತು. ಇದು ಮಾಡೋದೇ ಸಿಂಪಲ್ಲು, ಟೇಸ್ಟು ಕೂಡ ಅಷ್ಟೇ ರುಚಿಯಾಗಿರ್ತತಿ. ಒಂದ್ಸಲ ಖಂಡಿತ ಇದನ್ನ ಟ್ರೈ ಮಾಡ್ರಿ. ನೋಡಿದ್ರಲ್ಲ ಇವತ್ತ 2 ರೆಸಿಪಿನ, 2 ಸುಲಭವಾಗಿ ನೀವು ಮನೆಯಲ್ಲೇ ತಯಾರಿಸ್ಬೋದು. ಒಂದ್ಸಲ ನೀವು ಟ್ರೈ ಮಾಡ್ರಿ. ಆಮೇಲೆ ಹೆಂಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವಾಗ ನಾನು ಇದನ್ನ ಯಾವ ರೀತಿ ಬಂದದಂತೇಳಿ ತೋರಿಸ್ತೇನೆ ನಿಮ್ಗೆ. ಇದನ್ನ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಹಾಲನ್ನೆಲ್ಲ ಬ್ರೆಡ್ ಹೀರ್ಕೊಂಡು ಕ್ರೀಮಿ ಥರ ಆಗಿರ್ತತಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ತಿಂತಾ ಇದ್ರೆ ನಿಮ್ಗೆ ಯಾವ ರಸಮಲಾಯು ಬೇಡ. ದುಬಾರಿ ಸ್ವೀಟ್ ತಿನ್ನೋದಕ್ಕಿಂತ ಈ ರೀತಿ ಕಡಿಮೆ ಬೆಲೆಯಲ್ಲಿ ಮನೆ ಮಂದಿ ಎಲ್ಲ ತಿನ್ಬೋದು. ಸೊ ಅಷ್ಟು ಚೆನ್ನಾಗಿರ್ತತಿ ಸ್ವೀಟ್ ರೆಸಿಪಿ. ಒಂದ್ಸಲ ಖಂಡಿತ ಟ್ರೈ ಮಾಡ್ರಿ. ವಿಡಿಯೋ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ, ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮುಂದಿನ ವಿಡಿಯೋದೊಳಗೆ ಮತ್ತೆ ಸಿಗೋಣ ಅಂತ ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತಂತೇಳಿ ಕಮೆಂಟ್ ಮಾಡಿ ತಿಳಿಸ್ಲೇಬೇಕು.